ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್. ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ನನ್ನ ಲಾಗಲ್ಲಿ ಮಗ ಸ್ವಲ್ಪ ಮಾರ್ನಿಂಗ್ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅಳ್ತಾ ಇದ್ದ. ಏನಾಗಿತ್ತು ಅಂತಂದರೆ ಹಲ್ಲು ಬಿದ್ದೋಗಿರೋದಕ್ಕೇ ಅಳ್ತಾ ಇದ್ದ. ಅಲ್ಲಿ ಬರೋದೇ ಇಲ್ವೇನೋ ಅನ್ನೋ ಥರ ಅಳ್ತಾ ಇದ್ದ. ಮೊದಲನೇ ಹಲ್ಲು ಅವನಿಗೆ ಈ ವರ್ಷ ಬಿದ್ದಿರೋದು. ಸೊ ಹಾಗಾಗಿ 7 ಇಯರ್ಸ್ ಕಂಪ್ಲೀಟ್ ಆಗ್ತಿದೆ. ಹಾಗಾಗಿ ಹಲ್ಲು ಬೀಳ್ತಿದೆ. ಅದಕ್ಕೆ ಇವನಿಗೆ ಇನ್ನೂ ಹೊಸ್ದಲ್ವಾ, ಏನೋ ಆಗೋಗಿತ್ತು. ಮತ್ತು ಹಲ್ಲಲ್ಲಿ ಬಿದ್ದೋದ್ರೆ ಏನು ತಿನ್ನೋದಕ್ಕಾಗೋದಿಲ್ಲ ಅಂತ ತಿಳ್ಕೊಂಬಿಟ್ಟಿದ್ದ. ಸೊ ಅವನು ಹಳೋದು ನೋಡಿ ನಾನು ಮತ್ತು ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಿದ್ವಿ. ಆ ಹಲ್ಲಿಗೋಸ್ಕರ ಇಷ್ಟೊಂದು ಅರಿ ಅಳ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಊಟ ಮಾಡು, ನಾಲ್ಗೆ ಸೋರ್ಬೇಡ. ನಿಂಗೆ 7 ಇಯರ್ಸ್ ಆಯ್ತಲ್ವಾ, ಅದಕ್ಕೆ ಬಿದ್ದದೆ. ತಿನ್ನು. ಇರಲಿ, ತಿನ್ನು. ಸೊ ಈ ವಿಡಿಯೋದಲ್ಲಿ ಫುಲ್ಲು ಇವಂದೇ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಇವ್ನು ನೋಡಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು, ಹಾಗಾಗಿ ಅವ್ರ ಮಗಳು ಸ್ವಲ್ಪ ಮೇಕಪ್ ಮಾಡ್ಕೊತಿದ್ಲು ಅಂತ ಅಂದ್ಬಿಟ್ಟು ಇವನು ಕೂಡ ಮೇಕಪ್ ಮಾಡ್ಕೊಳ್ತಾ ಇದ್ದ. ಯಾವ ರೀತಿ ಪೌಡರ್ ಎಲ್ಲ ಹಾಕ್ಕೊಂಡಿದ್ದಾನೆ, ನಾನೇನಾದರೂ ನೋಡಲಿಲ್ಲ ಅಂತಂದರೆ ಫುಲ್ಲು ಹಾಗೆ ಮೆತ್ಕೊಂಡೇ ಹೋಗಿರ್ತಾನೆ. ಸೊ ಬೇಡ ಕಾಣೋ ಅಂತಂದ್ರು ಕೇಳಲಿಲ್ಲ. ನೀಟಾಗಿ ಸ್ವಲ್ಪ ಟೈಮ್ ಇತ್ತಲ್ಲ, ಹಾಗಾಗಿ ಅವನು ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ತಾ ಇದ್ದ. ಪೌಡ್ರೆಲ್ಲ ಹಚ್ಕೊಳ್ಳೋದಕ್ಕೆಲ್ಲ ಬರೋದಿಲ್ಲ, ಆದರೂ ಪೌಡ್ರೆಲ್ಲ ನೀಟಾಗಿ ಹಾಕ್ಕೊಂಡು ಹೋಗೋಣ ಅನ್ನೋದು ಅವನಿದು. ಒಂದು ಬಟ್ಟೆಲ್ಲ ಇಟ್ಕೊಳ್ತಾನೆ ಅವನೇ. ಸೊ ಸ್ಪೋರ್ಟ್ಸ್ ಡೇ ಇತ್ತು, ಹಾಗಾಗಿ ಸ್ಪೋರ್ಟ್ಸ್ ಡೇ ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ಪೇರೆಂಟ್ಸ್ನೆಲ್ಲ ಏನೂ ಇನ್ವೈಟ್ ಮಾಡಿರಲಿಲ್ಲ ಸ್ಕೂಲಿಂದ. ಸೊ ಪ್ರತಿ ವರ್ಷವೂ ಸ್ಕೂಲಿಂದ ಇನ್ವೈಟ್ ಮಾಡ್ತಿದ್ರು. ಈ ವರ್ಷ ಇನ್ವೈಟ್ ಮಾಡಲಿಲ್ಲ, ತುಂಬಾ ಬೇಜಾರಾಯಿತು ಕೂಡ. ಯಾಕೆಂದರೆ ನಮ್ಮ ಮಕ್ಕಳ ಪರ್ಫಾಮೆನ್ಸನ್ನು ನಾವು ನೋಡೋದಕ್ಕೆ ಅಂತಲೇ ಕಾಯ್ತಾ ಇರ್ತೀವಿ. ಬಟ್ ಕೆಲವರು ಪೇರೆಂಟ್ಸಿಂದ ಕೆಲವೊಂದು ಇಶ್ಯೂಸಿಂದ ಅವರು ಕೂಡ ಈ ಒಂದು ಡಿಸಿಷನ್ ತೊಗೊಳ್ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಈ ಸರಿ ನೋಡೋಣ, ನನ್ನ ಮಗಂದು ಫಸ್ಟ್ ಟೈಮ್ ಸ್ಕೂಲ್ ಸೇರಿಸಿರೋದ್ರಿಂದ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ವರ್ಷ ಯಾವ ಪೇರೆಂಟ್ಸ್ನೂ ಇನ್ವೈಟ್ ಮಾಡೇ ಇರಲಿಲ್ಲ. ಸೊ ಇಲ್ಲಿ ಪೇರೆಂಟ್ಸ್ ಮಗನ ಕರ್ಕೊಂಡು ಹೋಗೋಣ ಸ್ಕೂಲ್ಗಿಂದ ಅಂತ ಹೇಳಿಬಿಟ್ಟು ಬಂದಿದ್ದೆ. ಸೊ ಇವ್ರ ಸ್ಕೂಲಲ್ಲಿ ಎಲ್ಲ ಥರ ಪ್ರೋಗ್ರಾಮ್ಸು ಚೆನ್ನಾಗಿ ಮಾಡ್ತಾರೆ. ಬಟ್ ಈ ವರ್ಷ ಯಾಕೋ ನಮಗೆ ಕರೀಲಿಲ್ಲ ಅನ್ನೋದೇ ಒಂದು ತುಂಬಾ ಬೇಜಾರಾಯಿತು ಕೂಡ. ಸೊ ನಂತರ ಇಲ್ಲಿ ನೋಡಿ ಮಗನಿಗೆ ಒಂದು ಸ್ನ್ಯಾಕ್ಸ್ ಥರ ಕೊಟ್ಟಿರ್ತಾರೆ. ಸೊ ಸ್ನ್ಯಾಕ್ಸ್ ಅಂದರೆ ಒಂದು ಲಂಚ್ಗೆ ಅಂತ ಹೇಳ್ಬಿಟ್ಟು ಕೇಕು, ಬಿಸ್ಕೆಟು, ಒಂದು ಜ್ಯೂಸ್ ಎಲ್ಲ ಕುಡ್ಕೊಂಡ್ಬಂದು ನಾನು ಏನು ತೊಗೊಂಬಂದಿದ್ದೀನಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ತೋರಿಸ್ತಾ ಇದ್ದ. ಸೊ ಯಾವ ಥರ ಡ್ಯಾನ್ಸ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಕೆಳಗಡೆ ಮನೆಯವರು ಇಬ್ಬರು ಕೇಳ್ತಾ ಇದ್ವಿ. ಅದನ್ನು ನೋಡಿ ತೋರಿಸ್ತಾ ಇದ್ದಾನೆ ಅವನು ಕೂಡ. ಮುಂದಕ್ಕೆ ಬಾ. ಮುಂದಕ್ಕೆ ಬಾರೋ. ಹಾಂ 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 ಖುಷಿ ಆಗೋಯ್ತು ನೋಡಿ. ಹಾಂ ಆಯ್ತಾಯ್ತು. ಹಾಂ ಹಾಂ ಆಮೇಲೆ ಹಾಂ 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 ಹಾಂ. ಸೊ ಫೈನಲಿ ನನ್ನ ಮಗನ ಡ್ಯಾನ್ಸ್ ಎಲ್ಲ ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಟೈಮು ನಾನು ಏನಾದರೂ ಸ್ಕೂಲಲ್ಲಿ ಇನ್ವೈಟ್ ಮಾಡಿದ್ರೆ ನನಗೂ ನಿಜ ನಿಮಗೆ ಯಾವ ಥರ ಮಾಡ್ತಾರೆ ಅಂತ ಹೇಳಿಬಿಟ್ಟು ವೀಡಿಯೋಸ್ನ ನಿಮಗೆ ಸೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ವೈಟ್ ಮಾಡಿಲ್ಲದೆ ಇದ್ದಿದ್ದ ಕಾರಣ ನಾನು ನಿಮಗೆ ಯಾವುದೇ ರೀತಿ ವೀಡಿಯೋಸ್ನ ತೋರಿಸ್ಲಿಕ್ಕಾಗಲಿಲ್ಲ. ಸೊ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.